ನೀವು ನನ್ನನ್ನು ಆ ಮುಚ್ಚಿದ ಕಾರೊಳಗೆ ಬಿಟ್ಟು ಬಂದುಬಿಟ್ರಿ. ನಿಮ್ಗೆ ಗೊತ್ತಿದ್ರು ಇದೆಯಾ ನನಗಲ್ಲಿ ಎಷ್ಟು ಸಫೋಕೇಶನ್ ಆಗ್ತಂತ, ಎಷ್ಟು ಉಸಿರುಗಟ್ಟಿದಾಗ ಆಗ್ತಿತ್ತು ಗೊತ್ತಾ? ನನಗನ್ನಿಸ್ತಿತ್ತು ನಾನು ಇವಾಗ ಸತ್ತೇ ಹೋಗ್ತೀನಂತ. ಒಂದು ವೇಳೆ ನಾನು ಸತ್ತೋಗಿದ್ದಿದ್ರೆ. ಹೀಗೆ ಹೇಳುವಾಗ ಅವಳ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿತಾ ಇತ್ತು. ರಾಣ ಸುಮ್ಮನೆ ಅವಳನ್ನೇ ನೋಡ್ತಾ ಇದ್ದ. ಅವನು ಕೃತಿ ಸೊಂಟದ ಮೇಲೆ ತನ್ನ ಒಂದು ಕೈ ಇಟ್ಟ ಮತ್ತು ಇನ್ನೊಂದು ಕೈಯಿಂದ ಅವಳ ಕೈಗಳನ್ನ ತನ್ನ ಕಾಲರ್ನಿಂದ ಬಿಡಿಸ್ತಾ ಅಂದ, ಒಂದು ವೇಳೆ ಸತ್ತೋಗಿದ್ದಿದ್ರೆ ಹಾಂ. ಕೃತಿ ಅಳ್ತಾ ಅಂದ್ಲು, ನಿಮಗಂತೂ ಯಾವುದೇ ವ್ಯತ್ಯಾಸ ಆಗ್ತಿರಲಿಲ್ಲ. ಆದರೆ ಈ ಪ್ರಪಂಚದಲ್ಲಿ ಕೆಲವು ಜನರಿದ್ದಾರೆ, ಅವ್ರಿಗೆ ಬಹುಶಃ ನಾನು ಬದುಕಿರೋದು ಅಥವಾ ಸಾಯೋದ್ರಿಂದ ವ್ಯತ್ಯಾಸ ಬಿದ್ದೇ ಬೀಳುತ್ತೆ. ಮಿಸ್ಟರ್ XYZ, ನಿಮ್ಮ ಲೈಫ್ನಲ್ಲಿ ಅಂತೂ ತುಂಬ ಜನ ಇದ್ದಾರೆ, ಕೆಲವರು ಸ್ವಲ್ಪ ಎಕ್ಸ್ಟ್ರಾನೇ ಇದ್ದಾರೆ. ಆದರೆ ನನ್ನ ಲೈಫ್ನಲ್ಲಿ ಅಷ್ಟೊಂದು ಜನನೂ ಇಲ್ಲ. ಹಾಗಂತ ನಾನೇನು ಯಾರಿಗೂ ಅಷ್ಟೊಂದು ಸ್ಪೆಷಲ್ ಅಥವಾ ಇಂಪಾರ್ಟೆಂಟ್ ಅಂತ ಕೂಡ ಅಲ್ಲ. ಆದರೆ ಕೆಲವು ಜನ ಇದ್ದಾರೆ, ಬಹುಶಃ ಅವರಿಗೆ ನಾನು ಬದುಕಿರ್ತೀನಿ ಅನ್ನೋ ಭರವಸೆ ಇರುತ್ತೆ. ಹೀಗೆ ಹೇಳುವಾಗ ಕೃತಿ ಕೇವಲ ತನ್ನ ತಂಗಿ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ಲು. ರಾಣ ಅವಳ ಬೆನ್ನ ಮೇಲಿದ್ದ ತನ್ನ ಕೈಯನ್ನು ಇನ್ನೂ ಗಟ್ಟಿಯಾಗಿ ಅದುಮ್ತಾ ಅಂದ, ಈ ವಿಷಯನ ನೀನು ಆವಾಗ ಯೋಚನೆ ಮಾಡಬೇಕಿತ್ತು. ಯಾವಾಗ ನೀನು ನನಗೆ ಆ ಟು ಈ ಪದದ ಅರ್ಥ ಹೇಳೋಕೆ ಇಲ್ಲ ಅಂದ್ಯಲ್ಲ, ಆವಾಗ ಯೋಚನೆ ಮಾಡಬೇಕಿತ್ತು ಇದನ್ನು. ಕೃತಿ ಆಶ್ಚರ್ಯದಿಂದ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಾ ಅಂದು, ಆ ಒಂದು ಸಣ್ಣ ವಿಷಯದ ಅರ್ಥ ತಿಳಿಯೋದು ನಿಮಗೆ ಅಷ್ಟೊಂದು ಮುಖ್ಯನಾ? ಅದರ ಮುಂದೆ ನನ್ನ ಪ್ರಾಣಕ್ಕೆ ಯಾವುದೇ ಬೆಲೆ ಇಲ್ವಾ? ರಾಣ ಒಂಥರ ಓರೆ ನಗು ನಗ್ತಾ ಅಂದ, ನನ್ನ ಪಾಲಿಗೆ ಯಾರ ಜೀವಕ್ಕೂ ಯಾವುದೇ ಬೆಲೆನೇ ಇಲ್ಲ. ಕೃತಿ ಹಲ್ಲು ಕಡಿತಾ ಅಂದ್ಲು, ಹಾಗಾದರೆ ನೀವು ಮನುಷ್ಯನೇ ಅಲ್ಲ ಮಿಸ್ಟರ್ XYZ. ನೀವು ಒಂದು ರಾಕ್ಷಸ ಮತ್ತು ಒಬ್ಬ ರಾಕ್ಷಸನ ಹತ್ರ ಬರೋಕ್ಕೂ ನನಗಿಷ್ಟ ಇಲ್ಲ. ಇಷ್ಟು ಹೇಳಿ ಅವಳು ತಕ್ಷಣ ರಾಣನ ಹಿಂದಕ್ಕೆ ತಳಗದ್ಲು ಮತ್ತು ಹಿಂದೆ ತೀರಿಕೊಂಡ್ಳು. ರಾಣ ಕೋಪದಿಂದ ಉರಿದು ಹೋಗ್ತಾ ಅಂದ, ನೀನು ನನ್ನನ್ನು ತಳಿದ್ಯಾ? ಇಷ್ಟು ಹೇಳಿ ಅವನು ತಕ್ಷಣ ಮುಂದುವರೆದ. ಅಲ್ಲಿ ಕೆಳಗಡೆ ನೀರು ಬಿದ್ದಿತ್ತು. ಅವನ ಕಾಲು ಜೋರಾಗಿ ಸ್ಲಿಪ್ ಆಗೋಯ್ತು ಮತ್ತು ಅವನು ಧಡಾರ್ನ ಕೃತಿ ಮೇಲೆ ಬಿದ್ದುಬಿಟ್ಟ. ಕೃತಿ ಕೂಡ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಅವಳು ನೇರವಾಗಿ ಬೆಡ್ ಮೇಲೆ ಬಿದ್ದಳು. ಇವಾಗ ಅವಳು ಬೆಡ್ ಮೇಲೆ ಕೆಳಗಿದ್ಲು ಮತ್ತು ರಾಣ ಅವಳ ಮೇಲಿದ್ದ. ಕೃತಿ ಸೊಂಟ ಇವಾಗ ಪೂರ್ತಿ ಹಿಡ್ಕೊಂಡ್ಬಿಟ್ಟಿತ್ತು ಫುಲ್ಲು. ಅದಕ್ಕೆ ಅವಳು ನೋವಿನಿಂದ ಜೋರಾಗಿ ಕಿರ್ಚಿದ್ಲು ಉಳುಕ್ದಂಗೆ ಆಗಿದ್ದಕ್ಕೆ. ಅವಳು ಕೂಕೊಂಡ ತಕ್ಷಣ ರಾಣ ತಕ್ಷಣ ತನ್ನ ಕೈಯನ್ನು ಅವಳ ತುಟಿಗಳ ಮೇಲೆ ಇಟ್ಬಿಟ್ಟ ಮತ್ತು ಕೋಪದಿಂದ ಅವಳನ್ನೇ ನೋಡೋಕೆ ಶುರು ಮಾಡ್ದ. ಕೃತಿ ಕಿರ್ಚೋ ಸೌಂಡ್ ಜುನೂನ್ಗೆ ಕೇಳಿಸ್ಬಾರ್ದು ಅನ್ನೋದು ಅವನ ಆಸೆ ಆಗಿತ್ತು. ಕೃತಿ ತನ್ನ ದೊಡ್ಡ ದೊಡ್ಡ ಕಣ್ಗಳಿಂದ ಅವನನ್ನೇ ನೋಡ್ತಿದ್ಲು. ಒಂದಂತೂ ರಾಣನಿಂದಾಗಿ ಅವಳ ಸೊಂಟಕ್ಕೆ ಸಿಕ್ಕಾಪಟ್ಟೆ ನೋವಾಗ್ಬಿಟ್ಟಿತ್ತು. ಇವಾಗ ನೋಡಿದ್ರೆ ರಾಣ ಅವಳು ಉಸಿರನ್ನೇ ಕಟ್ಟಿದಾಗೆ ಮಾಡಿಬಿಟ್ಟಿದ್ದ. ರಾಣ ಅವಳ ಕಡೆ ನೋಡ್ತಾ ಅಂದ, ಯಾಕೀಗೆ ಕಿರ್ಚಾಡ್ತಿದೆಯೇ? ಕೃತಿ ಅದಕ್ಕೆ ಯಾವುದೇ ಉತ್ತರವನ್ನು ಕೊಡಲಿಲ್ಲ. ಅವಳು ತಾನೇ ಹೆಂಗೆ ಉತ್ತರ ಕೊಡೋಕ್ಕೆ ಸಾಧ್ಯ? ರಾಣ ಅವಳ ತುಟಿಗಳ ಮೇಲೆ ತನ್ನ ಕೈಯನ್ನು ಇಟ್ಬಿಟ್ಟಿದ್ದಾನಲ್ಲ. ರಾಣ ಕೋಪದಿಂದ ಅಂದ, ಹುಚ್ಚಿಯಾಗಿದೆಯಾ ನೀನು? ಈ ಥರ ಯಾರಾದರೂ ಕಿರ್ಚಾಡ್ತಾರಾ? ಕೃತಿ ಇನ್ನೂ ಕೂಡ ಅವನ ಮಾತು ಕೇಳಿ ಕೋಪದಿಂದ ಅವನನ್ನೇ ನೋಡ್ತಾ ನಿಂತುಬಿಟ್ಲು. ರಾಣ ಮತ್ತೊಮ್ಮೆ ಅಂದ, ನನಗೆ ಅರ್ಥನೇ ಆಗಲ್ಲ, ನೀನಿನ್ನೂ ಹೆಂಗೆ ಬದುಕಿದೆಯಾ ಅಂತ. ಸ್ವಲ್ಪ ಕೈ ಮುಟ್ಟಿದ್ರೆ ಸಾಕು ಬಿದ್ದುಬಿಡ್ತೀಯಾ? ಕೃತಿ ಇವಾಗ ಅವನನ್ನು ಇನ್ನೂ ದೊಡ್ಡ ಕಣ್ಣುಗಳಿಂದ ನೋಡಿದ್ಲು. ಯಾಕಂದರೆ ಬಿದ್ದಿದ್ದು ಅವಳಲ್ಲ, ಬಿದ್ದಿದ್ದು ರಾಣ. ಮತ್ತು ಅವನ ಚಕ್ಕರ್ನಲ್ಲಿ ಕೃತಿ ಪರಿಸ್ಥಿತಿ ಇವಾಗ ಪೂರ್ತಿ ಹಾಳಾಗಿ ಹೋಗಿತ್ತು. ರಾಣ ತಕ್ಷಣ ಅಂದ, ಇವಾಗ ಯಾಕೆ ಉತ್ತರ ಕೊಡ್ತಿಲ್ಲ? ಕೃತಿ ತನ್ನ ಕೈಯನ್ನು ಎತ್ತಿ ಅವನ ಕೈ ಕಡೆ ತೋರಿಸಿದ್ಲು. ರಾಣ ತಕ್ಷಣ ತನ್ನ ಕೈಯನ್ನು ಹಿಂದಕ್ಕೆ ಎತ್ಕೊಂಡ್ಬಿಟ್ಟ. ಕೃತಿ ಅವನ ಕಡೆ ನೋಡ್ತಾ ಅಂದ್ಲು, ನನ್ನ ಮೇಲಿಂದ ಹೇಳೋಕೆ ನೀವು ಎಷ್ಟು ತಗೊಳ್ತೀರಾ? ಕೃತಿಯ ಈ ಪ್ರಶ್ನೆಗೆ ರಾಣ ಮುಖದಲ್ಲಿ ಒಂಥರ ವ್ಯಂಗ್ಯವಾದ ನಗು ಬಂತು. ಅವನು ಅವಳ ಮುಖದಿಂದ ಹಿಡಿದು ಅವಳ ಕುತ್ತಿಗೆ ಮತ್ತು ಇನ್ನೂ ಸ್ವಲ್ಪ ಕೆಳಗಡೆ ನೋಡ್ತಾ ಅಂದ, ನನ್ನ ವಿಷಯ ಬಿಡು, ನಿನ್ನ ವಿಷಯ ಹೇಳು. ನೀನು ನನಗೇನು ಕೊಡಬಲ್ಲೆ? ಕೃತಿ ಕಣ್ಣುಗಳು ಇನ್ನೂ ದೊಡ್ಡದಾಗ್ಬಿಟ್ವು ಪೂರ್ತಿ.
ರಾಣ ಅವಳ ಮುಖದ ಕಡೆ ನೋಡ್ತಾ ಅಂದ, ಇವಾಗ ಬಂತು ನೋಡು ಒಂಟಿ ಬೆಟ್ಟದ ಕೆಳಗಡೆ. ಕೃತಿ ಮೆಲ್ಲಗಂದ್ಲು, ನೀವೇನು ಬೆಟ್ಟನಾ? ರಾಣ ತನ್ನ ತಲೆಯನ್ನು ಇಲ್ಲ ಅಂತ ಅಲ್ಲಾಡ್ಸಂದ. ಅಲ್ಲ, ನೀನು ಒಂಟೆ. ಆದರೆ ನೀನು ಹೆಂಗೆ ಒಂಟೆ ಆಗೋಕ್ಕೆ ಸಾಧ್ಯ? ನೀನು ನೋಡಿದ್ರೆ ಬರೀ 2 ಅಡಿ ಇದೆಯಾ. ಸರಿ ಬಿಡು, ಪರವಾಗಿಲ್ಲ. ನಾನು ಇನ್ಮೇಲೆ ನಿನ್ನ ಸಣ್ಣ ಒಂಟೆ ಅಂತಾನೆ ಕರಿತೀನಿ. ಕೃತಿ ಅವನನ್ನು ಕೋಪದಿಂದ ದಿಟ್ಟಿಸಿ ನೋಡಿದ್ಲು. ರಾಣ ನಕ್ಕಂದ, ಇವಾಗ ನಾನು ಎಲ್ಲಿವರೆಗೂ ನಿನ್ನ ಮೇಲಿಂದ ಏಳಲ್ಲ ಅಂದರೆ ಎಲ್ಲಿವರೆಗೂ ನೀನು ನನಗೆ ಆ ಟು ಈ ಪದರ ಅರ್ಥ ಹೇಳಲ್ವೋ ಅಲ್ಲಿವರೆಗೂ ನಾನು ಹೇಳೋದೇ ಇಲ್ಲ ಅಂದ. ಕೃತಿ ಒಂದು ದೀರ್ಘವಾದ ಉಸಿರು ತಗೊಂಡ್ಲು. ಅವಳಿಗೆ ಅರ್ಥ ಆಗೋಗಿತ್ತು ಇನ್ಮೇಲೆ ತಾನು ರಾಣಾಗೆ ಟು ಈ ಪದರ ಅರ್ಥ ಹೇಳಲೇಬೇಕಂತ. ಆದರೆ ಅವಳೇನಾದರೂ ಹೇಳೋ ಮುಂಚೆಯೇ ಅವಳ ಕಣ್ಣು ಎದುರುಗಡೆ ಇದ್ದ ಬಾಗಿಲ ಕಡೆ ಹೋಯಿತು. ಅವಳು ಆಶ್ಚರ್ಯ ಪಡ್ತಾ ಅಂದ್ಲು, ಸ್ವೀಟಾರ್ಟ್ ನೀವು? ಯಾವಾಗ ರಾಣ ಕೃತಿ ಬಾಯಿಂದ ಸ್ವೀಟಾರ್ಟ್ ಅನ್ನೋ ಪದ ಕೇಳಿದ್ನೋ ಅವನ ತಕ್ಷಣ ಢಬಕ್ಕನ ಅವಳ ಮೇಲಿಂದ ಎದ್ದುಬಿಟ್ಟ. ಮರುಕ್ಷಣವೇ ಕೃತಿ ಕೂಡ ಬೆಡ್ ಮೇಲಿಂದಿದ್ಲು ಮತ್ತು ಜೋರಾಗಿ ನಗೋದಕ್ಕೆ ಶುರು ಮಾಡಿಬಿಟ್ಲು. ರಾಣ ಬಾಗಿಲ ಕಡೆ ನೋಡ್ತಿದ್ದ. ಆದರೆ ಇವಾಗ ಅವನ ಕಣ್ಣು ಕೃತಿ ಮೇಲೆ ಬಿತ್ತು. ಅವಳು ನಗ್ತಿದ್ಲು. ಅಂದರೆ ಕೃತಿ ಅವನಿಗೆ ಪೂರ್ತಿ ಬೆಪ್ತ ಕಡಿ ಮಾಡಿಬಿಟ್ಟಿದ್ಲು. ಅವಳು ಅವನ ಹತ್ರ ಬಂದು ಅವನನ್ನು ಆಳವಾಗಿ ನೋಡ್ತಾ ಅಂದ್ಲು, ಪರವಾಗಿಲ್ಲ, ನಾನು ಇನ್ಮೇಲೆ ಈ ಬೆಟ್ಟಕ್ಕೆ ಸಣ್ಣ ಬೆಟ್ಟ ಅಂತಾನೆ ಕರಿತೀನಿ ಇನ್ಮೇಲೆ. ಅವಳು ಮಾತು ಕೇಳಿ ರಾಣ ಕೋಪದಿಂದ ಪೂರ್ತಿ ನಡ್ಕೋಕ್ಕೆ ಶುರು ಮಾಡ್ದ. ಕೃತಿ ಮೆಲ್ಲಗೆ ನಕ್ಕಂದ್ಲು, ಇವಾಗ ನೀವಿಲ್ಲಿಂದ ಹೋಗಬಹುದು. ಯಾಕಂದರೆ ನೀವು ನನ್ನಿಂದ ಏನಂತ ತಿಳಿಬೇಕು ಅಂದ್ಕೊಂಡಿದ್ರು ಮಿಸ್ಟರ್ XYZ. ಇವಾಗಂತೂ ನಾನು ಅದನ್ನು ನಿಮಗೆ ಖಂಡಿತ ಹೇಳಲ್ಲ. ಇಷ್ಟು ಹೇಳಿ ಕೃತಿ ಮತ್ತೊಮ್ಮೆ ನಗ್ತಾ ಕ್ಲೋಸೆಟ್ ಕಡೆ ಹೆಜ್ಜೆ ಇಟ್ಲು. ಅವಳು ಕ್ಲೋಸೆಟ್ನಿಂದ ತನ್ನ ಬಟ್ಟೆಗಳನ್ನ ತಗೊಂಡ್ಲು ಮತ್ತು ವಾಶ್ರೂಮ್ ಕಡೆ ಹೊರಟು ಹೋದ್ಲು. ಅವಳು ವಾಶ್ರೂಮ್ ಬಾಗಿಲು ಮುಚ್ಚಿದ ತಕ್ಷಣವೇ ರಾಣ ಮುಖದಲ್ಲಿ ಆ ಓರೆ ನಗು ವಾಪಸ್ ಬಂದ್ಬಿಡ್ತು. ಅವನ ತಕ್ಷಣ ತನಗೆ ತಾನೇ ಅಂದ್ಕೊಂಡ, ಇವಾಗ ನಿನಗೆ ಗೊತ್ತಾಗತ್ತೆ ಬೆಟ್ಟ ಎಷ್ಟು ಸಣ್ಣದು ಮತ್ತು ಎಷ್ಟು ದೊಡ್ಡದು ಅಂತ. ಇಷ್ಟು ಹೇಳಿ ಅವನ ಕಣ್ಣು ಹೊರಗಿನ ಬಾಗಿಲ ಮೇಲೆ ಬಿತ್ತು. ಮರುಕ್ಷಣವೇ ಬಾಗಿಲು ಮುಚ್ಚೋ ಸೌಂಡ್ ಬಂತು ಮತ್ತು ರಾಣನ ಹೆಜ್ಜೆಗಳು ವಾಶ್ರೂಮ್ ಕಡೆ ಸಾಗಿದ್ವು. ವಾಶ್ರೂಮ್ ಒಳಗಿನ ಹಠಾತ್ ಪ್ರವೇಶ. ಕೃತಿ ಇವಾಗ ವಾಶ್ರೂಮ್ನಲ್ಲಿ ಶವರ್ ಕೆಳಗೆ ನಿಂತಿದ್ಲು ಮತ್ತು ತನ್ನ ಬಟ್ಟೆಗಳನ್ನೆಲ್ಲ ಬಿಚ್ಚಿದ್ಲು. ಅವಳಿಗೆ ತನ್ನ ಇಡೀ ದೇಹವನ್ನು ಪೂರ್ತಿ ಒದ್ದೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವಳು ಅದೇ ಥರ ನಿಂತಿದ್ಲು. ಆದರೆ ಯಾವಾಗ ಅವಳಿಗೆ ಬಾಗಿಲು ಓಪನ್ ಆಗೋ ಸೌಂಡ್ ಕೇಳಿಸ್ತೋ ಅವಳು ಸಡನ್ನಾಗಿ ಶಾಕ್ ಆಗೋದ್ಲು. ಮರುಕ್ಷಣ ಅವಳು ಬಾಗಿಲು ಕಡೆ ನೋಡಿದಾಗ ಎದುರುಗಡೆ ರಾಣನನ್ನು ನೋಡಿ ಅವಳಿಗಂತೂ ತನ್ನ ಜೀವಾನೇ ಆರು ಹೋಯ್ತು. ಅವಳು ತಕ್ಷಣ ಪಕ್ಕದಲ್ಲಿದ್ದ ಟವಲ್ ತೊಗೊಂಡು ತನ್ನ ಎದುರುಗಡೆ ಮುಚ್ಕೊಂಡ್ಬಿಟ್ಲು. ಕೃತಿ ವಾಶ್ರೂಮ್ನಲ್ಲಿ ಶವರ್ ತಗೊಳ್ತಿದ್ಲು. ಅಷ್ಟರಲ್ಲೇ ಅವಳಿಗೆ ಈ ಸೌಂಡ್ ಕೇಳಿಸೋದ್ರಿಂದ ಗೊತ್ತಾಯಿತು ಯಾರೋ ಬಂದಿದ್ದಾರೆ ಅಂತ. ಹಾಗಾಗಿ ರಾಣನನ್ನು ನೋಡಿಬಿಟ್ಟಿದ್ಲು ಅಷ್ಟೇ. ಅವನಿಗೇನು ಕಾಣಿಸ್ತೇ ಇರಲಿ ಅಂತ ಟವಲ್ನಿಂದ ಎಲ್ಲ ಮುಚ್ಕೊಂಡ್ಲು. ಆದರೆ ಆ ಟವಲ್ನನ್ನು ಪೂರ್ತಿಯಾಗಿ ಓಪನ್ ಆಗಿರಲಿಲ್ಲ. ರಾಣ ಹೆಂಗೆ ಮುಂದೆ ಬರೋಕ್ಕೆ ಶುರು ಮಾಡಿದ್ನೋ ಹಂಗೆ ಕೃತಿ ಕೈಗಳು ಕೂಡ ನಡುಗೋಕ್ಕೆ ಶುರು ಆದವು. ಅವಳು ಆ ಟವಲನ್ನು ಓಪನ್ ಮಾಡಿ ತನ್ನ ಮೈ ಮೇಲೆ ಸುತ್ತಕೊಳ್ತಾ ಅಂದ್ಲು, ನೀವಿಲ್ಲಿ ಏನು ಮಾಡ್ತಿದ್ದೀರಾ? ನಿಮ್ಗೆ ಎಷ್ಟು ಧೈರ್ಯ ಇಲ್ಲಿಗೆ ಬರೋದಕ್ಕೆ? ರಾಣ ಓರೆ ನೋಟದಿಂದ ಅವಳನ್ನ ನೋಡ್ತಾ ಅಂದ, ಇದು ನನ್ನ ಮನೆ. ನಾನು ಎಲ್ಲಿ ಬೇಕಿದ್ರೂ ಹೋಗ್ಬೋದು. ನನ್ನನ್ನು ತಡೆಯೋಕೆ ನಿನಗೆ ಯಾವುದೇ ಹಕ್ಕಿಲ್ಲ. ಅವನ ಮಾತು ಕೇಳಿ ಕೃತಿ ಕೋಪದಿಂದ ಅಂದ್ಲು, ನೀವು ಎಲ್ಲಿ ಬೇಕಿದ್ರೂ ಹೋಗಬಹುದು ನಿಜ, ಆದರೆ ಈ ಥರ ಯಾರದ್ದೋ ವಾಶ್ರೂಮ್ ಒಳಗಡೆ. ಹೀಗೆ ಹೇಳ್ತಾ ಅವಳು ಸಡನ್ನಾಗಿ ಸೈಲೆಂಟ್ ಆಗಿಬಿಟ್ಲು. ಯಾಕಂದರೆ ರಾಣ ಪೂರ್ತಿಯಾಗಿ ಅವಳ ತೀರಾ ಹತ್ತಿರ ಬಂದು ನಿಂತ್ಕೊಂಡ್ಬಿಟ್ಟಿದ್ದ. ಅವಳ ಮುಖ ಪೂರ್ತಿ ಕೃತಿ ಮುಖದ ಹತ್ರ ಅವನ ಮುಖ ಪೂರ್ತಿ ಬಾಗ್ಬಿಟ್ಟಿತ್ತು.
ಕೃತಿ ಜೋರಾಗಿ ಉಸಿರಾಡ್ತಾ ಅವನ್ನೇ ನೋಡ್ತಿದ್ಲು. ರಾಣ ಅವಳು ಮುಖದ ಹತ್ರ ಬಾಗ್ತಾ ಅಂದ, ಇವಾಗ ಹೇಳು, ಯಾರು ಸಣ್ಣ ಬೆಟ್ಟ ಮತ್ತು ಯಾರು ಒಂಟೆ ಅಂತ. ಕೃತಿ ನಡುಕ್ತಿರೋ ದನಿಯಲ್ಲಂದ್ಲು, ನೀವು ಯಾಕೆ ಒಂದು ಸಣ್ಣ ವಿಷಯನ ಇಷ್ಟೊಂದು ದೊಡ್ಡದು ಮಾಡ್ತೀರಿ? ನಾನು ಸುಮ್ಮನೆ ಹಂಗೆ ಹೇಳಿದೆ ಅಷ್ಟೇ. ನೀವು ನೋಡಿದ್ರೆ ಆ ಮಾತಿನ ಬೆನ್ನ ಹಿಂದೆನೇ ಬಿದ್ದುಬಿಟ್ರಿ. ನೋಡಿ ಪ್ಲೀಸ್, ನೀವು ಇಲ್ಲಿಂದ ಹೊರಟೋಗಿ. ನೀವು ನನ್ನ ಈ ಥರ ನೋಡಬಾರ್ದು. ರಾಣ ಅವಳ ಬೆಳ್ಳಗಿನ ಹೆಗಲನ್ನು ನೋಡ್ದ. ಟವಲ್ ಎದೆಯಿಂದ ಕೆಳಗೆ ಸುತ್ತಿರುವಾಗ ಅವಳ ಬೆಳ್ಳಗಿನ ಹೆಗಲು ಪೂರ್ತಿ ಕ್ಲಿಯರಾಗಿ ಕಾಣಿಸ್ತಿದ್ವು. ಅವನ ತಕ್ಷಣ ಅಂದ, ನಾನು ಯಾಕೆ ನಿನ್ನ ನೋಡಬಾರ್ದು? ನಾನು ನಿನ್ನ ಖಂಡಿತ ನೋಡ್ತೀನಿ. ನೀನೇನಾದರೂ ನನ್ನಿಂದ ನಿನ್ನ ಬಚ್ಚಿಟ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಮಾಡಿ ನೋಡ್ತೀನಿ. ನಿನಗೆ ಎಷ್ಟು ಬೇಕೋ ಅಷ್ಟು ಟ್ರೈ ಮಾಡು. ಆದರೆ ನನಗೆ ಯಾವಾಗ ಚಾನ್ಸ್ ಸಿಗುತ್ತೋ ನಾನು ಆವಾಗೆಲ್ಲ ನಿನ್ನ ನೋಡ್ತೀನಿ. ಅಷ್ಟಕ್ಕೂ ನೀನು ನೋಡೋ ಥರ ವಸ್ತುವೇ ತಾನೇ? ಹೀಗೆ ಹೇಳ್ತಾ ಅವನು ಇವಾಗ ಅವಳ ಹೆಗಲ ಮೇಲೆ ತನ್ನ ಬೆರಳುಗಳಿಟ್ಟ ಮತ್ತು ಅದನ್ನು ಮೆಲ್ಲಗೆ ಸರಿಸ್ತಾ ಕೆಳಗೆ ಅವಳ ಕೈ ಕಡೆ ತರೋಕೆ ಶುರು ಮಾಡ್ದ. ಕೃತಿ ಎದೆ ಬಡಿತಾ ಇವಾಗ ಜೋರಾಗಿ ಸೌಂಡ್ ಮಾಡೋಕೆ ಶುರು ಮಾಡಿಬಿಡ್ತು. ಅವಳು ಪೂರ್ತಿಯಾಗಿ ನಡುಗೋಕೆ ಶುರು ಮಾಡಿಬಿಟ್ಲು. ಕೃತಿ ಬೇಗನೆ ಅಂದ್ಲು, ಪ್ಲೀಸ್ ನಾನು ನಿಮ್ಮ ಎದುರುಗಡೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಮಿಸ್ಟರ್ XYZ, ಪ್ಲೀಸ್ ನೀವು ಇಲ್ಲಿಂದ ಹೊರಟೋಗಿ. ನೋಡಿ, ನಿಮ್ಮ ಗರ್ಲ್ ಫ್ರೆಂಡ್ ಇದ್ದಾಳೆ, ವೈಫ್ ಇದ್ದಾಳೆ, ಎಲ್ಲರೂ ಇದ್ದಾರೆ ಅಂದಮೇಲೆ ನೀವು ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಿ? ನನಗೆ ನಿಮ್ಮ ವಿಷಯನೇ ಅರ್ಥ ಆಗಲ್ಲ. ಅಷ್ಟಕ್ಕೂ ನಿಮ್ಗೆ ಏನು ಬೇಕು? ಒಬ್ಬಳು ಹುಡುಗಿಯಿಂದ ನಿಮ್ಮ ಹೊಟ್ಟೆ ತುಂಬಲ್ವ ಏನು? ನನಗೆ ನಿಮ್ಮ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ನೀವು ಇಲ್ಲಿಂದ ಹೋಗಿ, ಇಲ್ಲಾಂದರೆ ನಾನು ನಿಜ ಹೇಳ್ತೀನಿ, ನಾನು ನಿಮ್ಮ ಸ್ವೀಟ್ ಆರ್ಟ್ಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿಬಿಡ್ತೀನಿ. ರಾಣ ಓರೆ ನಗು ನಗ್ತಾ ಅಂದ, ಏನು ಹೇಳ್ತೀಯ ನೀನು ನಿನ್ನ ಸ್ವೀಟ್ ಆರ್ಟ್ಗೆ? ಕೃತಿ ಒಂದು ಕ್ಷಣ ಪೂರ್ತಿ ಶಾಕ್ ಆದ್ಲು. ರಾಣ ಹೇಳ್ತಿರೋ ಮಾತು ಕೂಡ ಪೂರ್ತಿ ನಿಜ ಇತ್ತು. ಯಾಕಂದ್ರೆ ಅವಳು ಏನಾದರೂ ಸ್ವೀಟ್ ಆರ್ಟ್ಗೆ ಹೇಳ್ಬೇಕಂದ್ರೂ ಏನಂತ ಹೇಳ್ತಾಳೆ. ಅವಳು ಬೇಗನೆ ಅಂದ್ಲು, ನೋಡಿ ಅದನ್ನು ನಾನು ನೋಡ್ಕೊಳ್ತೀನಿ. ನನಗೆ ನಿಮ್ಮ ಸ್ವೀಟ್ ಆರ್ಟ್ಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಗೊತ್ತು. ನೀವು ಸುಮ್ಮನೆ ಇಲ್ಲಿಂದ ಓಟೋಗಿ, ಇಲ್ಲಾಂದರೆ ನಾನು ಜೋರಾಗಿ ಕೂಗಾಡ್ಬಿಡ್ತೀನಿ. ರಾಣ ತಕ್ಷಣ ಅಂದ, ಕೂಗಾಡಿ ನೋಡ್ತೀನಿ. ನಾನು ಕೂಡ ಅಂದ್ಕೊಳ್ತೀನಿ ಇಲ್ಲೆಲ್ಲರೂ ಬಂದು ಜಮಾಯಿಸಲಿ ಅಂತ. ಆಮೇಲೆ ಇವಾಗ ನಾನು ಒಬ್ಬನೇ ಏನು ನೋಡ್ತಿದ್ದೀನೋ ಅದನ್ನು ಎಲ್ಲರೂ ನೋಡಲಿ. ಜುನೂನ್ ಬಾಗಿಲು ತಟ್ಟಿದ್ದು ಮತ್ತು ಕೃತಿಯ ತಡಬಡಿಕೆ. ಕೃತಿ ಬೇಗನೆ ಅಂದ್ಲು, ನನಗೆ ಯಾರದ್ದೇ ಕಣ್ಣು ಕೂಡ ನನ್ನ ಮೇಲೆ ಬೀಳೋದು ಇಷ್ಟ ಇಲ್ಲ. ನೀವು ನನ್ನ ನೋಡ್ತಿದ್ದೀರಾ ಅಂದ ತಕ್ಷಣ ಬೇರೆ ಯಾರೋ ಬಂದು ನನ್ನ ನೋಡ್ತಾರೆ ಅಂತಲ್ಲ. ನಿಮಗೆ ಬಹುಶಃ ವ್ಯತ್ಯಾಸ ಬೀಳಲ್ಲ ಯಾರು ನನ್ನ ನೋಡ್ತಿದ್ದಾರೆ, ಯಾರು ಮುಟ್ತಿದ್ದಾರೆ ಅಂತ. ಆದರೆ ನನಗೆ ಈ ಎಲ್ಲ ವಿಷಯಗಳಿಂದ ಸಿಕ್ಕಾಪಟ್ಟೆ ವ್ಯತ್ಯಾಸ ಬೀಳುತ್ತೆ. ರಾಣ ಮೆಲ್ಲಗೆ ನಕ್ಕಂದ, ನನಗೆ ಯಾವುದೇ ವ್ಯತ್ಯಾಸ ಬೀಳಲ್ಲ ಯಾರು ನಿನ್ನ ನೋಡ್ತಿದ್ದಾರೆ ಮತ್ತು ಯಾರು ನಿನ್ನ ಮುಟ್ತಿದ್ದಾರೆ ಅಂತ. ನನಗೆ ಬರೀ ನನ್ನ ಕೆಲಸದಿಂದ ಮಾತ್ರ ಇರೋದು. ಹೀಗೆ ಹೇಳ್ತಾ ಅವನು ಇವಾಗ ಅವಳು ಕುತ್ತಿಗೆ ಹತ್ರ ಬಾಗ್ದ ಮರುಕ್ಷಣ ಕೃತಿ ಅಂದ್ಲು, ಸ್ವೀಟ್ ಆರ್ಟ್ ಅವ್ರು ಬಂದಿದ್ದಾರೆ ಅನಿಸುತ್ತೆ, ಬಹುಶಃ ಹೊರಗಡೆ ಇದ್ದಾರೆ. ರಾಣ ತಕ್ಷಣ ಅಂದ, ನೀನು ನನಗೆ ಒಂದು ಸಲ ಬೆಪ್ತ ಕಡಿ ಮಾಡಿದ್ಯಾ ಅಂದ ತಕ್ಷಣ ಪ್ರತಿ ಸಲ ಮಾಡೋಕ್ಕಾಗಲ್ಲ. ಕೃತಿ ತಕ್ಷಣ ಅವನ ಬಾಯಿ ಮೇಲೆ ತನ್ನ ಕೈ ಇಟ್ಲು ಮತ್ತು ಮರುಕ್ಷಣ ರಾಣನ ಕಣ್ಣುಗಳು ಪೂರ್ತಿ ದೊಡ್ಡದಾದವು. ನಿಜವಾಗಿಯೂ ಬಾಗಿಲ ಹತ್ರ ಇವಾಗ ಜುನೂನ್ ಧ್ವನಿ ಕೇಳಿಸ್ತು. ಕೃತಿ, ನೀನು ವಾಶ್ರೂಮ್ ಒಳಗಡೆ ಇದೆಯಾ ಏನು? ನಿನಗೆ ಇನ್ನೂ ಎಷ್ಟು ಟೈಮ್ ಬೇಕು ಕೃತಿ? ಎಲ್ಲರೂ ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ. ನಾನು ಕೆಲಸದವ್ಳನ್ನ ಕಳಿಸಿದ್ದೆ ನಿನ್ನ ಕರೆಯೋಕೆ. ಬಹುಶಃ ರಾಣ ಕೂಡ ನಿನ್ನ ಕರೆಯೋಕೆ ಬಂದಿದ್ದ ಅಲ್ವಾ? ಆದರೆ ನೀನು ಇನ್ನೂ ಬರಲಿಲ್ಲ. ನೀನು ವಾಶ್ರೂಮ್ ಒಳಗಡೆ ಇದೆಯಾ ತಾನೇ? ಅವಳ ಮಾತು ಕೇಳಿ ಕೃತಿ ಮೆಲ್ಲನೆ ಧ್ವನಿಯಲ್ಲಿ ಅಂದ್ಲು, ನಾನು ಸುಳ್ಳು ಹೇಳ್ತಿರಲ್ಲ, ಹಾಗಂತ ನಿಮಗೆ ಬೆಪ್ತ ಕಡಿ ಕೂಡ ಮಾಡ್ತಿರ್ಲಿಲ್ಲ. ನಿಜವಾಗಿಯೂ ಸ್ವೀಟ್ ಆರ್ಟ್ ಹೊರಗಡೆ ನಿಂತಿದ್ದಾರೆ. ಒಂದು ವೇಳೆ ಅವ್ರು ನಿಮ್ಮನ್ನು ನನ್ನ ಜೊತೆ ನೋಡಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಬಹುದು. ನಿಮ್ಮ ಬಗ್ಗೆ ನಂಗೆ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಅವ್ರ ಹೃದಯಕ್ಕೆ ನೋವು ಮಾಡೋಕ್ಕೆ ಇಷ್ಟಪಡಲ್ಲ. ಅವಳ ಮಾತು ಕೇಳ್ತಾ ರಾಣ ಬರೀ ಅವಳ ಮುಖವನ್ನೇ ನೋಡ್ತಿದ್ದ. ಆ ಮುದ್ದಾದ ಮುಖ ಇವಾಗ ಪೂರ್ತಿ ಟೆನ್ಷನ್ನಿಂದ ತುಂಬಿತ್ತು ಮತ್ತು ಅವಳ ತುಟಿ ಪೂರ್ತಿ ನಡಕ್ತಿತ್ತು. ಅದನ್ನು ನೋಡ್ತಾ ರಾಣ ಬರೀ ಅವಳನ್ನೇ ದಿಟ್ಟಿಸಿ ನೋಡ್ತಾ ನಿಂತುಬಿಟ್ಟ. ಕೃತಿ ಮತ್ತೊಮ್ಮೆ ಗಾಬರಿಯಿಂದ ಅಂದ್ಲು, ಇವಾಗ ಅವರಿಗೆ ಏನು ಉತ್ತರ ಕೊಡಲಿ? ಅಷ್ಟರಲ್ಲಿ ಹೊರಗಡೆ ನಿಂತಿದ್ದ ಜುನೂನ್ ಮತ್ತೊಮ್ಮೆ ಅಂದ್ಲು, ಹೇಳು ಕೃತಿ, ನೀನು ವಾಶ್ರೂಮ್ನಲ್ಲಿ ಇದೆಯಾ ತಾನೇ? ನಿನಗಿನ್ನೂ ಎಷ್ಟು ಟೈಮ್ ಬೇಕು? ಎಲ್ಲರೂ ಬ್ರೇಕ್ಫಾಸ್ಟ್ಗೋಸ್ಕರ ನಿನಗೆ ವೆಯ್ಟ್ ಮಾಡ್ತಿದ್ದಾರೆ. ಇನ್ನು ರಾಣ ಎಲ್ಲಿ ಹೋದ್ನೋ ಗೊತ್ತಿಲ್ಲ. ಅವ್ನು ನಿನ್ನ ಕರೆಯೋಕಂತ ಬಂದಿದ್ದ, ಆದರೆ ಇವಾಗ ಅವನು ಎಲ್ಲೂ ಕಾಣಿಸ್ತಿಲ್ಲ. ನಂಗಂತೂ ಎಲ್ಲೂ ಸಿಗ್ತಿಲ್ಲ ಅವನು. ಜುನೂನ್ ಮಾತು ಕೇಳಿ ಇವಾಗ ರಾಣ ಮುಖದಲ್ಲಿ ಒಂದು ನಗು ಬಂತು. ಅವನು ಕೃತಿ ಮುಖವನ್ನು ತನ್ನ ಕೈಯಿಂದ ಸರಿಸ್ತಾ ಮತ್ತು ಅವಳನ್ನ ಹಿಂದಿನ ಗೋಡೆ ಹೊರಗಿಸಿ ನಿಲ್ಲಿಸ್ತಾ ಕೃತಿಗೆ ಒಳಗೆ ಭಯ ಶುರು ಆಗ್ಬಿಡ್ತು. ರಾಣ ಏನಾದರೂ ಮಾಡಿಬಿಡ್ತಾನೇನೋ ಅಂತ ಅವನ ಧ್ವನಿ ಕೇಳಿ ಜುನೂನ್ ತನ್ನ ತಪ್ಪು ತಿಳ್ಕೊಂಡು ಬಿಡ್ತಾಳೋ ಅಂತ. ರಾಣ ಅವಳ ಮುಖದ ಹತ್ರ ಬಾಗಂದ, ಹೇಳು ಸ್ವೀಟ್ ಆರ್ಟ್ಗೆ ಹೇಳಿಬಿಡ್ಲಾ ನಾನು ಎಲ್ಲಿದ್ದೀನಿ ಅಂತ? ಅವ್ನು ಮಾತಾಡ್ತಿದ್ದ. ಕೃತಿ ಅವನ ತುಟಿ ಮೇಲೆ ತನ್ನ ಬೆರಳಿಟ್ಟಿಟ್ಬಿಟ್ಲು. ರಾಣ ಏನಾದರೂ ಹೇಳೋ ಮುಂಚೆ ಅವಳು ಬೇಗನೆ ಅಂದ್ಲು, ನಾನು ವಾಶ್ರೂಮ್ನಲ್ಲಿದ್ದೀನಿ ಸ್ವೀಟ್ ಆರ್ಟ್ ಅವರೇ. ಇನ್ನು ಕೇವಲ 10 ನಿಮಿಷದಲ್ಲಿ ನಾನು ಕೆಳಗೆ ಬರ್ತೀನಿ ಮತ್ತು ನನಗೆ ಗೊತ್ತಿಲ್ಲ ಮಿಸ್ಟರ್ XYZ ಎಲ್ಲಿದ್ದಾರೆ ಅಂತ. ರಾಣ ಇವಾಗ ಅವಳ ಕುತ್ತಿಗೆ ಹತ್ರ ಪೂರ್ತಿಯಾಗಿ ಬಾಗಿ ತನ್ನ ತುಟಿಗಳಿಂದ ಅವಳ ಕುತ್ತಿಗೆಯನ್ನು ಕಿಸ್ ಮಾಡೋಕ್ಕೆ ಶುರು ಮಾಡ್ದ. ಯಾವಾಗ ಕೃತಿಗೆ ತನ್ನ ಕುತ್ತಿಗೆ ಮೇಲೆ ಅವನ ತುಟಿ ಸ್ಪರ್ಶ ಅನ್ನಿಸ್ತು, ಅವಳ ಮೈಯೆಲ್ಲ ಜುಮ್ ಅಂದಾಗಾಯಿತು ಮತ್ತು ಇಡೀ ಬಾಡಿಯಲ್ಲಿ ಒಂಥರ ಕರೆಂಟ್ ಪಾಸ್ ಆಗೋಯ್ತು. ರಾಣ ಅವಳಿಗೆ ಮೆಲ್ಲ ಕಿಸ್ ಮಾಡ್ತಿದ್ದ. ನಿಜವಾಗ್ಲೂ ಗೊತ್ತಿಲ್ಲ ನಾನು ಎಲ್ಲಿದ್ದೀನಿ ಅಂತ. ಅವನ ಮಾತು ಕೇಳ್ತಾ ಕೃತಿ ಕೈಗಳು ಅವನ ಹೆಗಲ ಮೇಲೆ ಬಂದವು ಮತ್ತು ಅವಳು ತನ್ನ ಉಗುರುಗಳಿಂದ ಅವನ ಹೆಗಲನ್ನು ಗೀಚೋಕೆ ಶುರು ಮಾಡಿಬಿಟ್ಲು. ಕೃತಿ ತನ್ನಷ್ಟಕ್ಕೆ ತಾನೇ ಪೂರ್ತಿ ಮುದುಡು ಹೋಗಿದ್ಲು. ಅವಳು ತನ್ನ ಲೈಫ್ನಲ್ಲಿ ತನ್ಮಯನ ಬಿಟ್ಟರೆ ಬೇರೆ ಯಾರನ್ನೂ ತನ್ನ ಹತ್ರ ಬರೋಕ್ಕೆ ಬಿಟ್ಟಿರಲಿಲ್ಲ. ಅದರಲ್ಲಿ ಈ ಥರದ ಪೊಸಿಷನ್ನಂತೂ ಖಂಡಿತ ಇಲ್ಲ. ಆದರೆ ಇವಾಗ ರಾಣನ ತುಟಿ ತನ್ನ ಇಡೀ ದೇಹದ ಮೇಲೆ ಓಡಾಡ್ತಿತ್ತು. ಅವಳು ವಿಚಿತ್ರವಾದ ಬೇಸರ
ಬೇಡದ ಹಠ ಶುರು ಆಯಿತು. ಅವಳು ರಾಡನ ಎದುರುಗಡೆ ತನ್ನ ನಡಕ್ತಿರೋ ತುಟಿಗಳಿಂದ ರಿಕ್ವೆಸ್ಟ್ ಮಾಡಿದ್ಲು, ಪ್ಲೀಸ್ ನನ್ನ ಬಿಟ್ಬಿಡಿ ಮಿಸ್ಟರ್ XYZ. ನಿಮ್ಮ ಈ ನಡವಳಿಕೆಯಿಂದ ನಿಜವಾಗಿಯೂ ಸ್ವೀಟ್ ಹಾರ್ಟ್ಗೆ ತುಂಬ ನೋವಾಗುತ್ತೆ. ರಾಣಾ ತನ್ನ ಕಣ್ಣುಗಳು ಎತ್ತಿ ಅವಳ ಕಡೆ ನೋಡ್ತಾ ಅಂದ, ಇಲ್ಲ, ನಾನು ಈ ನಡವಳಿಕೆಯಿಂದ ನನ್ನ ಸ್ವೀಟ್ ಹಾರ್ಟ್ಗೆ ಯಾವುದೇ ನೋವಾಗಲ್ಲ. ಇಷ್ಟು ಹೇಳವನು ಇವಾಗ ತನ್ನ ತುಟಿಗಳನ್ನ ನೇರವಾಗಿ ಕೃತಿ ತುಟಿ ಮೇಲಿಟ್ಟ ಮತ್ತು ಅವಳಿಗೆ ತುಂಬ ಪ್ಯಾಷನೇಟಾಗಿ ಕಿಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಶವರ್ನಿಂದ ಬರ್ತಿದ್ದ ನೀರಿನ ಸೌಂಡ್ನಿಂದಾಗಿ ಜುನೂನ್ಗೆ ಇವರಿಬ್ಬರು ಯಾವುದೇ ಸೌಂಡ್ ಕೇಳಿಸ್ತಾನೆ ಇರಲಿಲ್ಲ. ರಾಣಾ ತುಂಬ ಆಳವಾಗಿ ಕೃತಿ ತುಟಿಗಳು ಸವಿತಿದ್ದ ಮತ್ತು ಕೃತಿ ಬರೀ ಆ ಒಂದು ಫೀಲಿಂಗನ್ನು ಅನುಭವಿಸ್ತಿದ್ಲು. ಅವಳ ಕೈಗಳು ಇವಾಗ ರಾಣನ ಹೆಗಲ ಮೇಲೆ ಇನ್ನೂ ಗಟ್ಟಿಯಾಗಿದ್ದವು. ಜುನೂನ್ ಮತ್ತೊಮ್ಮೆ ಬಾಗಲ್ ಬಡಿತಾ ಅಂದ್ಲು, ನನಗೇನು ಕೇಳಿಸ್ತಿಲ್ಲ ಕೃತಿ, ನೀನೇನು ಹೇಳ್ತಿದ್ಯಾ? ಜುನೂನ್ ದನಿ ಕೇಳಿ ಇವಾಗ ರಾಣಾ ಕೃತಿ ತುಟಿ ಬಿಟ್ಟ ಮತ್ತು ಅಂದ, ಹೋಗೋರ್ಗಡೆ, ಇಲ್ಲಾಂದರೆ ನೀನು ಸ್ವೀಟ್ ಹಾರ್ಟ್ ಈ ವಾಶ್ರೂಮ್ ಬಾಗಿಲನ್ನೇ ಮುರಿದು ಹಾಕ್ತಾಳೆ. ಅವಳ ಮಾತು ಕೇಳಿ ಕೃತಿಗೆ ನಿಜವಾಗಿಯೂ ಭಯ ಆಯಿತು, ಇಲ್ಲಿ ಜುನೂನ್ ನಿಜವಾಗಲೂ ಬಾಗಿಲು ಮುರಿದು ಹಾಕ್ಬಿಡ್ತಾಳು ಅಂತ. ಅವಳು ಬೇಗ ನಿಂದ್ಲು, ಇಲ್ಲ, ನಾನು ಆ ಥರ ಆಗೋಗ್ಬಿಡಲ್ಲ. ಇಷ್ಟು ಹೇಳಿ ಅವಳು ರಾಣನ್ನ ತಳ್ಳಿದ್ಲು. ರಾಣಾ ಹಿಂದಿನ ಗೋಡಕ್ಕೆ ತಾಗಿ ನಿಂತ್ಕೊಂಡ. ಕೃತಿ ಬೇಗ ಬೇಗ ತನ್ನ ಅನಾರ್ಕಲಿ ಡ್ರೆಸ್ ತರಿಸಿದ್ಲು ಮತ್ತು ತಕ್ಷಣ ವಾಶ್ರೂಮ್ ಬಾಗಿಲು ಓಪನ್ ಮಾಡಂದ್ಲು. ಅದು ನಾನು ಶವರ್ ತೊಗೊಳ್ತಿದ್ದೆ ಸ್ವೀಟ್ ಹಾರ್ಟ್ ಅವರೇ, ನನಗೆ ಗೊತ್ತಿಲ್ಲ ಮಿಸ್ಟರ್ XYZ ಎಲ್ಲಿದ್ದಾರೆ ಅಂತ, ನಾನು ಅವ್ರನ್ನ ನೋಡಿಲ್ಲ. ಜುನೂನ್ ಸಂಶಯ. ಜುನೂನ್ ಅವಳನ್ನ ಓವರೇ ನೋಡ್ತಾ ಅಂದ್ಲು, ನಿಂಗೆ ನಿಜವಾಗ್ಲೂ ಗೊತ್ತಿಲ್ವಾ? ಹೀಗೆ ಹೇಳುವಾಗ ಅವಳು ಕೃತಿ ಮುಖದ ರಿಯಾಕ್ಷನನ್ನು ಸರಿಯಾಗಿ ನೋಟಿಸ್ ಮಾಡಿದ್ಲು. ಕೃತಿ ಇನ್ನೂ ಸ್ವಲ್ಪ ಮುಂದೆ ಹೆಜ್ಜೆ ಇಡ್ತಾ ಮತ್ತು ವಾಶ್ರೂಮ್ ಬಾಗಿಲನ್ನು ಕ್ಲೋಸ್ ಮಾಡ್ತಾ ಅಂದ್ಲು, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಜುನೂನ್ ಯಾವಾಗ ಅವಳು ವಾಶ್ರೂಮ್ ಬಾಗಿಲನ್ನು ಮುಚ್ಚೋದನ್ನು ನೋಡಿದ್ಲು, ಅವಳಿಗೆ ಇಷ್ಟೊತ್ತಿಗೆ ಪೂರ್ತಿ ಅರ್ಥ ಆಗೋಯ್ತು ರಾಣಾ ಎಲ್ಲಿದ್ದಾನೆ ಅಂತ. ಆದರೆ ಅವಳು ಸದ್ಯಕ್ಕಂತೂ ಯಾವುದೇ ರಿಯಾಕ್ಷನ್ ಕೊಡಲಿಲ್ಲ. ಇನ್ನು ಜಸ್ಟ್ ಇವಾಗ ತಾನೇ ಬೆಂಕಿ ಹತ್ತೋಕ್ಕೆ ಶುರುವಾಗಿತ್ತು. ಬೆಂಕಿ ಜೊತೆ ಆಟ ಆಡೋಕೆ ಇನ್ನೂ ಮಜಾ ಬರೋದೆ ಆವಾಗ. ಯಾವಾಗ ಬೆಂಕಿ ತನ್ನ ಭೀಕರ ರೂಪ ತಗೊಳ್ತೋ ಆವಾಗ. ಅವಳು ನಗ್ತಾ ಕೃತಿ ಮುಖದ ಮೇಲೆ ಕೈ ಇಟ್ಟಂದ್ಲು, ಅಯ್ಯೋ ಸರಿ ಬಿಡು, ನಾನು ಕೆಳಗೆ ನಿಂಗೋಸ್ಕರ ವೆಯ್ಟ್ ಮಾಡ್ತೀನಿ, ನೀನು ಬೇಗ ಬಂದುಬಿಡು. ಇನ್ನು ಉಳಿದ ವಿಷಯ ರಾಣಾ ಬಗ್ಗೆ ಅಂದರೆ ಅವನು ಎಲ್ಲಿದ್ದಾನೆ ಅಂತ ನಾನು ಖಂಡಿತ ಪತ್ತೆ ಹಚ್ತೀನಿ. ಅವನೇನಾದರೂ ಈ ಥರದ ಕೆಟ್ಟ ಕೆಲಸ ಮಾಡಿದ್ರೆ ನಾನು ಅವನ್ನ ಸುಮ್ಮನೆ ಬಿಡಲ್ಲ. ಇಷ್ಟು ಹೇಳಿ ಅವಳು ಅಲ್ಲಿಂದ ಓಟ್ ಹೋದ್ಲು ಮತ್ತು ಅವಳ ಧಮಕಿ ಕೇಳಿ ಕೃತಿಗೆ ನಿಜವಾಗಿಯೂ ಒಂಥರ ಅನ್ನಿಸ್ತು. ತಾನು ಎಲ್ಲೋ ಜುನೂನ್ ಮತ್ತು ರಾಣಾ ಮಧ್ಯೆ ಬರ್ತಿದ್ದೀನಿ ಅಂತ. ರಾಣಾ ನಿಜವಾಗ್ಲೂ ಜುನೂನ್ ಗಂಡ ಇರ್ಬೋದು ಮತ್ತು ಜುನೂನ್ಗೆ ಅವನ ಮೇಲೆ ಡೌಟ್ ಬಂದಿರ್ಬೋದು, ಅವನಿಗೆಲ್ಲೋ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ನಡೀತಿದೆ ಅಂತ. ಜುನೂನ್ ಹೋದ್ಮೇಲೆ ಅವಳು ತಕ್ಷಣ ವಾಶ್ರೂಮ್ ಬಾಗಿಲು ಓಪನ್ ಮಾಡಿದ್ಲು. ರಾಣಾ ಆಚೆ ಬಂದ ಮತ್ತು ಅಂದ, ಎಷ್ಟೊಂದು ಮಾಡ್ತೀಯ ನೀನು, ನೇರವಾಗಿ ಹೇಳ್ಬೇಕಿತ್ತಲ್ಲ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕೆಳಗೆ ಬರ್ತೀನಿ ಅಂತ. ಆದರೆ ಅಲ್ಲ, ನಿನ್ನ ಥರದ ಹುಡುಗಿಯರಿಗೆ ಬರೀ ಮಾತಾಡೋಕ್ಕೆ ಒಂದು ನೆಪ ಬೇಕಷ್ಟೇ. ಮತ್ತು ಇನ್ಮೇಲೆ ಏನಾದರೂ ನನ್ನ ಎದುರುಗಡೆ ಈ ಥರದ ಮಾತುಗಳು ಆಡಿದ್ರೆ ಇವತ್ತು ಬಿಟ್ಟಿದ್ದೀನಿ, ಇನ್ಮೇಲೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಇಷ್ಟು ಧಮಕಿ ಹಾಕಿ ರಾಣಾ ಅಲ್ಲಿಂದ ಹೊಟ್ಟೋದ ಮತ್ತು ಕೃತಿ ಬರೀ ಅವನು ಹೋಗೋದನ್ನೇ ನೋಡ್ತಾ ನಿಂತುಬಿಟ್ಲು. ಅಷ್ಟಕ್ಕೂ ಇದೇನಾದರೂ ನ್ಯಾಯನಾ? ರಾಣಾ ಮತ್ತು ಜುನೂನ್ ಇಬ್ಬರು ಕೃತಿನ ಒಂಥರ ತಬಲಾ ಥರ ಬಾರಿಸೋಕೆ ರೆಡಿಯಾಗಿದ್ರು. ಕೃತಿ ತನಗೆ ತಾನೇ ಅಂದ್ಕೊಂಡ್ಲು, ಇವರಿಬ್ಬರು ಎಷ್ಟೊಂದು ಡೇಂಜರಸ್ ಇದ್ದಾರೆ ಅಲ್ವಾ, ಗೊತ್ತಿಲ್ಲ ನಾನು ಇಲ್ಲಿಂದ ಯಾವಾಗ ಹೋಗ್ತೀನಿ ಅಂತ. ಆದರೆ ಸದ್ಯಕ್ಕಂತೂ ನನಗೆ ಬ್ರೇಕ್ಫಾಸ್ಟ್ಗಾಗಿ ಕೆಳಗೆ ಹೋಗಬೇಕು. ಇಷ್ಟು ಹೇಳಿ ಅವಳು ಬೇಗ ಬೇಗ ಇವಾಗ ಕನ್ನಡಿ ಮುಂದೆ ಬಂದಳು ಮತ್ತು ಬೇಗನೆ ರೆಡಿಯಾಗಿ ಕೆಳಗೆ ಡೈನಿಂಗ್ ಟೇಬಲ್ ಕಡೆ ಹೋದ್ಲು. ಕೃತಿ ಕೆಳಗೆ ಡೈನಿಂಗ್ ಟೇಬಲ್ ಹತ್ರ ಬಂದ ತಕ್ಷಣ ಅವಳ ಕಣ್ಣು ನೇರವಾಗಿ ರಾಣಾ ಮೇಲೆ ಬಿತ್ತು. ಅವನು ಅವಳಿಗಿಂತ ಮುಂಚೆನೇ ಅಲ್ಲಿ ಬಂದು ಕೂತಿದ್ದ. ಅವನ್ನ ನೋಡ್ತಾ ಕೃತಿ ಮುಖ ಸೊಟ್ಟಾಗಿ ಮಾಡಿದ್ಲು. ರಾಣಾ ತನ್ನ ಜೊತೆ ವಾಶ್ರೂಮ್ನಲ್ಲಿ ಏನು ಮಾಡಿದ್ನೋ ಅದಾದಮೇಲೆ ಇವಾಗ ಅವಳಿಗೆ ರಾಣಾ ಮೇಲೆ ಸಿಕ್ಕಾಪಟ್ಟೆ ಕೋಪ. ಇತ್ತ ಜುನೂನ್ ಕೃತಿ ನೋಡ್ತಾ ನಕ್ಕಂದ್ಲು, ಬಾ ಬೇಗ ಬಾ, ಎಲ್ಲರೂ ನಿಂಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಹೀಗೆ ಹೇಳುವಾಗ ಅವಳ ಕಣ್ಣು ಇನ್ನೂ ಜಾಸ್ತಿ ರಾಣಾ ಮೇಲಿತ್ತು. ರಾಣಾ ತಕ್ಷಣ ಅಂದ, ನನಗಂತೂ ಯಾರ್ದು ವೆಯ್ಟಿಂಗ್ ಇಲ್ಲ. ಜುನೂನ್ ಕೂಡ ತಟ್ಟನಂದ್ಲು, ನಾನು ಯಾವಾಗ ಹೇಳಿದೆ ಬರೀ ನಿಂಗಷ್ಟೇ ಕೃತಿ ವೆಯ್ಟಿಂಗ್ ಇದೆ ಅಂತ? ನಾನು ಇನ್ನುಳಿದವ್ರ ಬಗ್ಗೆ ಮಾತಾಡ್ತಿದ್ದೆ. ಇದರಲ್ಲಿ ಮಿಸ್ಟರ್ ಗ್ಯಾಂಗ್ಸ್ಟರ್ ಮತ್ತು ರೋಹನು ಕೂಡ ಇಲ್ಲೇ ಇದ್ದಾರೆ. ರಾಜ್ ಕೃತಿ ಕಡೆ ನೋಡಂತ, ಕೂತ್ಕೋ. ಹೀಗೆ ಹೇಳ್ತಾ ರಾಜ್ ಎದುರುಗಡೆದ ಚೇರ್ ಕಡೆ ಸನ್ನೆ ಮಾಡ್ದ. ಕೃತಿ ಎದುರುಗಡೆ ಕೂತ್ಕೊಂಡ್ಲು. ಮರುಕ್ಷಣವೇ ಅವಳು ಜುನೂನ್ ಕಡೆ ನೋಡ್ತಾ ಅಂದ್ಲು, ಅದು ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ನಿಮ್ಮ ಬೇಬಿ ಎಲ್ಲಿದ್ದಾನೆ? ಐ ಮೀನ್, ನೀವು ನನಗೆ ಹೇಳಿದ್ರಲ್ಲ ನಾನು ನಿಮ್ಮ ಬೇಬಿನ ನೋಡ್ಕೋಬೇಕಂತ. ಆದರೆ ನಂಗೆ ನಿಮ್ಮ ಬೇಬಿ ಎಲ್ಲೂ ಕಾಣಿಸ್ತಾನೇ ಇಲ್ಲ. ಇಲ್ಲಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ಅಂದಮೇಲೆ ನಿಮ್ಮ ಬೇಬಿಗೂ ಊಟ ಮಾಡಿಸ್ಬೇಕಲ್ವಾ? ನೀವು ನನಗೆ ಹೇಳಿಬಿಡಿ ಅವ್ನು ಎಲ್ಲಿದ್ದಾನೆ ಅಂತ, ನಾನು ಹೋಗಿ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬಿಡ್ತೀನಿ. ಕೃತಿ ಮಾತು ಕೇಳಿ ಜುನೂನ್ ಕಣ್ಗಳು ಪೂರ್ತಿ ದೊಡ್ಡದಾದವು. ಅವಳ ತಕ್ಷಣ ರಾಜ್ ಮತ್ತು ರಹನು ಕಡೆ ನೋಡಿದ್ಲು. ಅವರಿಬ್ಬರು ಇವಳನ್ನ ಪೂರ್ತಿ ತಿಟ್ಟಿಸಿ ನೋಡ್ತಿದ್ರು. ರಹನು ತಕ್ಷಣ ಅಂದ್ಲು, ವಾಟ್ ದಿ ಹೆಲ್ ಇಸ್ ದಿಸ್? ನಿಮಗೇನಾದರೂ ಇನ್ನೊಂದು ಬೇಬಿ ಇದೆಯಾ ಜುನೂನ್? ಅದು ಇಷ್ಟೊಂದು ಸಣ್ಣ ಮಗು, ಯಾರೋ ಕೈಯಿಂದ ಊಟ ಮಾಡಿಸೋ ಹಂತದಲ್ಲಿರೋ ಮಗುನಾ? ರಾಜ್ ಕೂಡ ತಕ್ಷಣ ಅಂದ, ಆದರೆ ನನಗಂತೂ ಇಂಥ ಯಾವುದೇ ಬೇಬಿಯ ಇನ್ಫಾರ್ಮೇಷನ್ ಇಲ್ಲ. ನಾನು ಇತ್ತೀಚಿನ ದಿನಗಳಲ್ಲಿ ಯಾವುದೇ ತಪ್ಪು ಕೆಲಸ ಮಾಡೇ ಇಲ್ಲ. ಅವನ ಮಾತು ಕೇಳಿ ಜುನೂನ್ ಅವನ್ನ ಕಣ್ಣು ಕಿರಿದು ಮಾಡಿ ನೋಡಿದ್ಲು. ಇತ್ತ ರಾಣಾ ಮುಖದಲ್ಲಿ ಮಾತ್ರ ಓರೆ ನಗು ಇತ್ತು. ಅವನು ತನ್ನ ಸ್ವೀಟ್ ಹಾರ್ಟ್ ಕಡೆ ನೋಡ್ತಿದ್ದ. ಅವಳು ಇವಾಗ ಪೂರ್ತಿಯಾಗಿ ಸಿಕ್ಕಾಕೊಂಡಿದ್ಲು. ಕೃತಿ ಕೂಡ ರಹನು ಮತ್ತು ರಾಜ್ ಆಡಿದ ಮಾತುಗಳು ಕೇಳಿ ಪೂರ್ತಿ ಆಶ್ಚರ್ಯಪಡ್ತಿದ್ಲು.